ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. NMMS ಪರೀಕ್ಷೆ 2022-23 ಶೈಕ್ಷಣಿಕ ಸಾಲಿನಲ್ಲಿ ನಡೆಯಲಿದ್ದಾವೆ. ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದೆ. ಆ ಸ್ಯಾಟಲ್ಲಿ ಸಮಾಜ ವಿಜ್ಞಾನ ಕೂಡ ಒಂದು ಭಾಗ ಇರ್ತದೆ. ಆ ಸಮಾಜ ವಿಜ್ಞಾನದಲ್ಲಿ ಇವತ್ತು 12ನೇ ಪಾಠ ಶಿಲಾಗೋಳ ಅಂತಕ್ಕಂಥ ಪಾಠದಲ್ಲಿ 4ನೇ ಭಾಗದಲ್ಲಿ ಇವತ್ತು 25 ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ 3 ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ NMMS 22-23 ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಈ ವಿಡಿಯೋನ ನೀವು ಲೈಕ್ ಮಾಡಬೇಕು. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ, ಅದು ಶಾಲೆ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ಗಳನ್ನು ಮಾಡಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಫಸ್ಟಾಗಿ ಪಡಿತೀರಿ. ಸೊ ಫಸ್ಟಾಗಿ ಎಲ್ಲಕ್ಕಿಂತ ಮುಂಚೆ ವ್ಯೂವನ್ನು ಮಾಡ್ತೀರಿ. ನಾವು ಹಿಂದಿ ಸಮಾಜ ವಿಜ್ಞಾನದಲ್ಲಿ 8ನೇ ತರಗತಿಗೆ ಕಲಿಕಾ ಚೇತರಿಕೆಗೆ ಪ್ರಶ್ನೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ. NMMS ಪರೀಕ್ಷೆಗೆ ಸಮಾಜ ವಿಜ್ಞಾನದ ಜೊತೆಗೆ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ. ಸೊ ಜೊತೆಗೆ ಈ NMMS ಪರೀಕ್ಷೆಯಲ್ಲಿ ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳು ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. PYQsಗಳನ್ನು 2010ರಿಂದ 2021ರವರೆಗೆ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಕ್ವಶನ್ ಪೇಪರ್ಗಳನ್ನು ಹಾಕ್ತಿದ್ದೀವಿ. ಅವುಗಳನ್ನು ಸಹಿತ ನೋಡಿ. FA SA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ತಮ್ಮ ಅನಿಸಿಕೆಗಳನ್ನು ತಾವುಗಳು ಪೋಸ್ಟನ್ನು ಮಾಡ್ಬೋದು. ಪ್ರಶ್ನೆ 81, ಭೂ ಸವಳೀಕರಣ ಅಂದರೆ ಏನು? ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಸವೆಸುವ ಕಾರ್ಯವನ್ನು ಭೂ ಸವಳೀಕರಣ ಅಂತ ಕರೀತಾರೆ. ಈ ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳಲ್ಲಿ ನದಿಗಳು ಬರ್ತವೆ, ಮಾರುತಗಳು ಬರ್ತವೆ, ಸಮುದ್ರದ ಅಲೆಗಳು ಬರ್ತವೆ. ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಭೂಮಿಯ ಮೇಲ್ಭಾಗವನ್ನು ಸವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವ. ಅದನ್ನು ಭೂ ಸವಳೀಕರಣ ಅಂತ ಹೇಳ್ತಾರೆ. ಭೂ ಸವಳೀಕರಣಕ್ಕೆ ಕಾರಣ ಏನು? ನದಿ, ಹಿಮನದಿ, ಅಂತರ್ಜಲ, ಮಾರುತಗಳು, ಸಮುದ್ರದ ಅಲೆಗಳು ಇವೇ ಏನು ಮಾಡ್ತಾವಪ್ಪ ಅಂದ್ರೆ ಭೂ ಸವಳೀಕರಣವನ್ನು ಉಂಟು ಮಾಡ್ತಾವ. ಹರಿತಕ್ಕಂಥ ನದಿಗಳು, ಹಿಮನದಿಗಳು, ಭೂಮಿಯ ಒಳಗೆ ಇರ್ತಕ್ಕಂಥ ಅಂತರ್ಜಲ, ಬೀಸ್ತಕ್ಕಂಥ ಮಾರುತಗಳು, ಸಮುದ್ರದಲ್ಲಿ ಉಂಟಾಗ್ತಕ್ಕಂಥ ಅಲೆಗಳೇ ಭೂ ಸವಳೀಕರಣವನ್ನು ಕಾರಣವನ್ನು ಆಗಿದ್ದಾವೆ. ಭೂ ಸವಳೀಕರಣದ 3 ಕಾರ್ಯಗಳು ಯಾವುವು? ಸವೆತ, ಸಾಗಾಣಿಕೆ, ಸಂಚಯನ. ಈ 3ನ್ನು ಏನಂತ ಕರಿತೀವಿ? ಭೂ ಸವಳೀಕರಣದ ಕಾರ್ಯಗಳು ಅಂತ ಕರಿತೀವಿ. ನದಿ ಅಂದರೆ ಏನು? ಉಗಮದಿಂದ ಸಮುದ್ರದವರೆಗೆ ತನ್ನ ಕಣಿವೆಯಲ್ಲಿ ಹರಿಯುವ ಶುದ್ಧ ನೀರಿನ ಜಲರಾಶಿಗೆ ನದಿ ಅಂತ ಕರಿತೀವಿ. ಒಂದು ಸ್ಥಾನದಲ್ಲಿ ಉಗಮವಾಗ್ತದ ಮತ್ತೆ ಸಮುದ್ರವನ್ನು ಸೇರ್ತದ, ತನ್ನದೇ ಆಗಿರ್ತಕ್ಕಂಥ ಕಣಿವೆಯಲ್ಲಿ ಹರಿತಕ್ಕಂಥ ಶುದ್ಧ ನೀರಿನ ಜಲರಾಶಿಗೆ ನದಿನೇ ಅಂತ ಕರೀತಾರೆ. ನದಿಗಳು ಹೇಗೆ ಉಗಮವಾಗ್ತವ? ಸೊ ನದಿಗಳು ಚಿಲುಮೆ, ಹಿಮನದಿ, ಮಳೆ ನೀರು ಈ 3ರಿಂದ ಏನಾಗ್ತಾವಪ್ಪ ಅಂದ್ರೆ ಉಗಮ ಆಗ್ತಾವ. ನದಿಯ ಪಾತ್ರ ಅಂದರೆ ಏನು? ನದಿ ಹರಿತಕ್ಕಂಥ ಮಾರ್ಗಕ್ಕೇನೆ ನದಿಯ ಪಾತ್ರ ಅಂತ ಹೇಳ್ತಾರೆ. ನದಿಯ ಮೂಲ ಅಂದರೆ ಏನು? ನದಿ ಆರಂಭಗೊಳ್ಳುವ ಸ್ಥಾನವನ್ನು ನದಿಯ ಮೂಲ ಅಂತ ಕರೀತಾರೆ. ನದಿಮುಖ ಅಂದರೆ ಏನು? ನದಿ ಅಂತ್ಯಗೊಂಡು ಸಮುದ್ರ ಸೇರುವ ಭಾಗವನ್ನು ನದಿಮುಖ ಅಂತ ಕರೀತಾರೆ. ಅಂದ್ರೆ ನದಿ ಅಂತ್ಯಗೊಳ್ತದ, ಕೊನೆಗೊಳ್ತದ, ಗ್ಲಾಸ್ ಸಮುದ್ರವನ್ನು ಸೇರ್ತದ, ಅದನ್ನೇ ನದಿಮುಖ ಅಂತ ಕರೀತಾರೆ. ಉಪನದಿ ಅಂದರೆ ಏನು? ಒಂದು ಸಣ್ಣ ನದಿ ತನ್ನ ಕಣಿವೆಯಲ್ಲಿ ಮತ್ತೊಂದು ಪ್ರಧಾನ ನದಿ ಸೇರಿದ್ದಲ್ಲಿ ಅದನ್ನು ಉಪನದಿ ಅಂತ ಕರಿತೀವಿ. ಒಂದು ಸಣ್ಣ ನದಿ ಇರ್ತದ, ಆ ಕಣಿವೆಯಲ್ಲಿ ಚಲಿಸಿ ಒಂದು ಪ್ರಧಾನವಾಗಿರ್ತಕ್ಕಂಥ ನದಿಯನ್ನು ಸೇರ್ತದ, ಅದು ಏನಾಯ್ತಪ್ಪ ಅಂದ್ರೆ ಆ ಸಣ್ಣ ನದಿ ಪ್ರಧಾನ ನದಿಯ ಉಪನದಿ ಆಯಿತು. ಸಂಗಮ ಅಂದರೆ ಏನು? ಒಂದು ನದಿ ಮತ್ತೊಂದು ನದಿಯನ್ನು ಸೇರ್ತಕ್ಕಂಥ ಸ್ಥಳಕ್ಕೇನೆ ಸಂಗಮ ಅಂತ ಕರೀತಾರೆ. ನದಿಯ ಪಾತ್ರದ 3 ಹಂತಗಳು ಯಾವುವು? ಮೇಲ್ಕಣಿವೆ ಪಾತ್ರ, ಮಧ್ಯಕಣಿವೆ ಪಾತ್ರ, ಕೆಳಕಣಿವೆ ಪಾತ್ರ. ಈ 3 ಏನಾಗ್ತಾವಪ್ಪ ಅಂದ್ರೆ ನದಿ ಪಾತ್ರದ ಹಂತಗಳೇ ಆಗಿದ್ದಾವೆ. ಮಹಾಕಂದರ ಯಾವ ಆಕಾರದ ಕಣಿವೆಗಳು ಆಗಿದ್ದಾವೆ? ಈ ಮಹಾಕಂದರಗಳು ವಿ ಆಕಾರದ ಕಣಿವೆಗಳು ಆಗಿದ್ದಾವೆ. ಖಂಡಾಂತರ ಹಿಮನದಿಗಳನ್ನು ಹೆಸರಿಸಿ. ಗ್ರೀನ್ಲ್ಯಾಂಡ್ ಬರ್ತದ ಮತ್ತು ಅಂಟಾರ್ಟಿಕ್ ಬರ್ತದ. ಇವೆರಡೂ ಕೂಡ ಏನಪ್ಪ ಅಂತಂದ್ರೆ ಖಂಡಾಂತರ ಹಿಮನದಿಗಳು ಆಗಿದ್ದಾವೆ. ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಬಿಸಿ ನೀರಿನ ಬುಗ್ಗೆಗೆ ಏನಂತ ಕರೀತಾರೆ? ಈ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಿಸಿ ನೀರಿನ ಬುಗ್ಗೆ ಓಲ್ಡ್ ಫೇತ್ ಫುಲ್ ಗೇಜರ್ ಅಂತಕ್ಕಂಥದ್ದು. ಸ್ವಲ್ಪ ನೆನಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್ ಅದ.
ಓಲ್ಡ್ ಫೇತ್ಫುಲ್ ಗೇಜರ್ ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಕಂಡು ಬರ್ತಕ್ಕಂಥ ಬಿಸಿ ನೀರಿನ ಬುಗ್ಗೆ. ಆರ್ಟಿಸಿಯನ್ ಬಾವಿಗಳು ಯಾವ ದೇಶದಲ್ಲಿ ಕಂಡು ಬರ್ತವೆ? ಸೊ ಆಸ್ಟ್ರೇಲಿಯಾ ದೇಶದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಆರ್ಟಿಸಿಯನ್ ಬಾವಿಗಳು ಕಂಡು ಬರ್ತಾವ. ಕರ್ನಾಟಕದಲ್ಲಿ ಸುಣ್ಣ ಕಲ್ಲಿನ ಗುಹೆಗಳು ಎಲ್ಲಿ ಕಂಡು ಬಂದಿವೆ? ಈ ಕರ್ನಾಟಕದಲ್ಲಿ ಸುಣ್ಣ ಕಲ್ಲಿನ ಗುಹೆಗಳು ಆಕಳ ಕವಿ ಗುಹೆ ಅಂತ ಬರ್ತದ. ಇದು ಎಲ್ಲೈತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಆಕಳ ಕವಿ ಗುಹೆಗಳು ಕರ್ನಾಟಕದಲ್ಲಿ ಸುಣ್ಣ ಕಲ್ಲಿನ ಗುಹೆಗಳೇ ಆಗಿದ್ದಾವೆ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸುಣ್ಣ ಕಲ್ಲು ಗುಹೆ ಯಾವುದು? ಬೇಲಂ ಮತ್ತು ಬೊಹರಾ ಅಂತಕ್ಕಂಥ ಗುಹೆಗಳಿದಾವ. ಈ ಬೇಲಂ ಮತ್ತು ಬೊಹರಾ ಎರಡೂ ಗುಹೆಗಳು ಎಲ್ಲಿದಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿದಾವ. ಇವು ಎಂತಪ್ಪ ಅಂದ್ರೆ ಸುಣ್ಣ ಕಲ್ಲು ಗುಹೆಗಳು ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಕಾರ್ಸ್ಟ್ ಟೋಪೋಗ್ರಫಿ ಅಂದ್ರೆ ಏನು? ಅಂತರ್ಜಲ ಕಾರ್ಯದಿಂದ ನಿರ್ಮಾಣವಾಗಿರ್ತಕ್ಕಂಥ ಭೂ ಸ್ವರೂಪಗಳಿಗೆ ಏನಂತ ಕರೀತಾರೆ? ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರೀತಾರೆ. ಲೋಯಿಸ್ ಅಂದ್ರೆ ಏನು? ಸೊ ಲೋಯಿಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣಿನಿಂದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡಿರ್ತಕ್ಕಂಥ ಪ್ರದೇಶವೇ ಲೋಯಿಸ್ ಅಂತ ಕರಿತೀವಿ. ಮಾರುತಗಳ ಕಾರ್ಯ ಎಲ್ಲಿ ಕಂಡು ಬರ್ತಾವ? ಶುಷ್ಕ ಅಥವಾ ಮರುಭೂಮಿ ಪ್ರದೇಶಗಳಲ್ಲೇನೆ ಮಾರುತಗಳ ಕಾರ್ಯ ಕಂಡು ಬರ್ತದ. ಮರುಭೂಮಿಯಲ್ಲಿ ಕಂಡು ಬರುವ ಭೂ ಸ್ವರೂಪಗಳು ಯಾವುವು? ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆ ಬರ್ತದ. ಈ ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆಗಳು ಮರುಭೂಮಿ ಪ್ರದೇಶಗಳಲ್ಲಿ ಕಂಡುಬರುವ ಭೂ ಸ್ವರೂಪಗಳು ಆಗಿದಾವ. ಸಮುದ್ರದ ಅಲೆಗಳ ಕಾರ್ಯಗಳ ಯಾವ ಪ್ರದೇಶದಲ್ಲಿ ಕಂಡು ಬರ್ತಾವ? ಸಮುದ್ರಗಳ ಅಲೆಗಳ ಕಾರ್ಯ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತದ. ಅಂತರ್ಜಲ ನಿರ್ವಹಿಸುವ ಕಾರ್ಯಗಳು ಯಾವುವು? ಸವೆತ, ಸಾಗಾಣಿಕೆ, ಸಂಚಯನ, ಇವು ಮೂರು ಏನಪ್ಪ ಅಂದ್ರೆ ಅಂತರ್ಜಲ ನಿರ್ವಹಿಸುವ ಕಾರ್ಯಗಳು ಆಗಿದಾವ. ಬಿಸಿನೀರಿನ ಚಿಲುಮೆಗಳು ಎಲ್ಲಿ ಕಂಡು ಬರ್ತಾವ? ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಂಡು ಬರ್ತಾವ. ಯಾಕಂದ್ರೆ ಈ ಚಿಲುಮೆಗಳಲ್ಲಿ ಬಹಳಷ್ಟು ವಿಧಗಳಿದಾವ. ವಿಶೇಷವಾಗಿ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಚಿಲುಮೆಗಳು ಅವು ಬಿಸಿ ನೀರಿನ ಚಿಲುಮೆಗಳೇ ಆಗಿರ್ತಾವ. ವರ್ಷದ ಎಲ್ಲಾ ಕಾಲಗಳಲ್ಲಿ ನಿರಂತರವಾಗಿ ನೀರು ಹೊರಬೀಳುವ ಚಿಲುಮೆ ಯಾವುದು? ನೋಡಿ, ವರ್ಷದ ಎಲ್ಲಾ ಕಾಲಗಳಲ್ಲಿ, ಅದು ಮಳೆಗಾಲ, ಬೇಸಿಗೆ, ಚಳಿಗಾಲ, ಮೂರು ಕಾಲಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ನಿರಂತರ ಚಿಲುಮೆಗಳು ಏನಾಗ್ತವೆ? ಹರಿತಾವೆ. ಅಂದ್ರೆ ವರ್ಷದ ಎಲ್ಲಾ ಕಾಲಗಳಲ್ಲಿನೂ ಕೂಡ ಇಲ್ಲಿ ಚಿಲುಮೆ ನೀರು ಇರ್ತದ ಅಂತಕ್ಕಂಥದ್ದು. ಸೊ ಇಷ್ಟು 12ನೇ ಪಾಠ 4 ಶಿಲಾಗೋಳದಲ್ಲಿ 4ನೇ ಭಾಗದಲ್ಲಿ 25 ಕ್ವಶನ್ ನೋಡಿ ಎಲ್ಲ ಕ್ವಶನ್ಸ್ಗಳು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ.